ಉತ್ತರ ಪ್ರದೇಶ್ ಕುಶಿನಗರಲ್ಲಿ ನನಗೆ ಭೋಜ್ಪುರಿ ಮೂವಿ ಶೂಟಿಂಗ್ ಇತ್ತು. ಶೂಟಿಂಗ್ ಮುಗಿದ ಮೇಲೆ ಇವತ್ತು UP ಟು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ತಿದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಆ್ಯಂಡ್ ಪ್ಯಾಕ್ ಎಲ್ಲ ಏನೂ ಮಾಡಿರಲಿಲ್ಲ, ಯಾಕಂದರೆ ಈವ್ನಿಂಗ್ ಫ್ಲೈಟ್ ಇತ್ತು. ಸೊ ಹಾಗೆ ಇದೆ ನೋಡಿ ಸಾಮಾನೆಲ್ಲ. ಬೇಗ ಬೇಗ ಸ್ನಾನ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಹೊರಡೋಕ್ಕೆ ರೆಡಿ ಆದೆ. ಗೌತಮ ಬುದ್ಧ ಸಮಾಧಿ ಮತ್ತು ಅವರು ತೀರೋಗಿದ್ದು ಇದೇ ಕುಶಿನಗರ. ಪರಿನಿರ್ವಾಣ ಅನ್ನೋ ಒಂದು ಸ್ತೂಪ ನನ್ನೊಂದು ಹೋಟೆಲಿಂದ ಜಸ್ಟ್ 3 ಕಿಲೋಮೀಟರ್ಸ್ ದೂರ ಅಷ್ಟೇ ಇತ್ತು. ಇಲ್ಲಿ ತನಕ ಬಂದು ಅಲ್ಲಿ ನಾನು ವಿಸಿಟ್ ಮಾಡಿಲ್ಲ ಅಂದರೆ ತಪ್ಪು ಅಂತಂದು ಹೆಂಗೋ ಇವತ್ತು ಫ್ಲೈಟ್ ಬೇರೆ ಲೇಟ್ ಇತ್ತು. ಸೊ ಹೋಟ್ಲಿಂದ ಬೇಗ ಹೊರಟಿ ನಾನು ನಮ್ಮ ಮಮ್ಮಿ ನಮ್ಮ ಟೀಮ್ ಜೊತೆ ಎಲ್ಲ ನಾವಲ್ಲಿಗೆ ಹೋದ್ವಿ. ತುಂಬಾ ಬಿಸಿಲಿತ್ತು. ಇದೇ ನೋಡಿ ಪರಿನಿರ್ವಾಣ ಸ್ತೂಪ ಆ್ಯಂಡ್ ಇದು ಫೇಮಸ್ ಟೂರಿಸ್ಟ್ ಪ್ಲೇಸು. ತುಂಬ ಜನ ಫಾರಿನಿಂದ ಎಲ್ಲ ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ತುಂಬ ದೊಡ್ಡ ಸ್ಕಲ್ಪ್ಚರು. ಇಟ್ ವಾಸ್ ವೆರಿ ಲಾಂಗ್. ಇದು ಟೋಂಬ್, ಗೌತಮ ಬುದ್ಧ ಟೋಂಬ್. ಟೆಂಪಲ್ ಹಿಂದೆಯೇ ಈ ಒಂದು ಟೋಂಬ್ ಇದೆ. ಟೆಂಪಲಿಂದ ಹೊರಟ್ವಿ. ಫ್ಲೈಟಲ್ಲಿ ನಮಗೆ ತಿನ್ನೋಕ್ಕೆ ತುಂಬ ಸ್ನ್ಯಾಕ್ಸ್ ಬೇಕಿತ್ತು, ಯಾಕಂದರೆ ಇಡೀ ನೈಟ್ ನಾನು ಟ್ರಾವೆಲ್ ಮಾಡ್ತಿದ್ದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡೆ ಆ್ಯಂಡ್ ಸಖತ್ತು ಬಿಸಿಲಿತ್ತು. ಸೊ ಲಿಚಿ ಜ್ಯೂಸ್ ಕುಡಿದೆ. ಪಕ್ಕದಲ್ಲೇ ನನ್ನ ಆರ್ಟಿಸ್ಟ್ ಮನೆ ಇತ್ತು. ಅವರು ಲಂಚ್ಗೆ ಅವ್ರ ಮನೆಯಲ್ಲಿ ಇನ್ವೈಟ್ ಮಾಡಿದರು. ವೆಜ್ ಲಂಚ್ ಮಾಡಿ ಅಲ್ಲಿಂದ 4 o'clockಗೆ ಕುಶಿನಗರ್ ಟು ಗೋರಖ್ಪುರ್ ಹೊರಟೆ. ಕುಶಿನಗರ್ ಟು ಗೋರಖ್ಪುರ್ 1 hour ಜರ್ನಿ. ಕುಶಿನಗರಲ್ಲಿ ಏರ್ಪೋರ್ಟ್ ಇಲ್ಲ, ಗೋರಖ್ಪುರಲ್ಲಿದೆ. ಸೊ ಅಲ್ಲಿ ನನಗೆ ಫ್ಲೈಟ್ ಇತ್ತು. ಸೊ ಏರ್ಪೋರ್ಟಿಗೆ ಹೋಗಿ ಚೆಕ್ ಇನ್ ಆಗಿ ಫೋನಲ್ಲಿ ಚಾರ್ಜಿಂಗ್ ಇರಲಿಲ್ಲ. ಚಾರ್ಜಿಂಗ್ ಹಾಕಿ ಏರ್ಪೋರ್ಟಲ್ಲಿ ಒಂದು 40 minutes ವೆಯ್ಟ್ ಮಾಡಿದೆ ಅಷ್ಟೇ. ಅದಾದಮೇಲೆ ನಮ್ಮ ಬೋರ್ಡಿಂಗ್ ಶುರು ಆಯಿತು. ಬೆಂಗಳೂರಿಗೆ ಬಂದು ನೈಟು ಮಲ್ಕೊಳೋ ಅಷ್ಟರಲ್ಲಿ ರಾತ್ರಿ 1 o'clock ಆಗಿತ್ತು. ಸೊ ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಬೆಳಿಗ್ಗೆ ಎದ್ದು ಫುಲ್ ಫ್ರೆಶ್ ಅಪ್ ಆಗಿ ಐ ವಾಸ್ ಸೋ ಹ್ಯಾಪಿ, ಯಾಕಂದರೆ ತುಂಬ ದಿನ ಆದಮೇಲೆ ನಾನು ಬ್ಯಾಂಗ್ಳೂರು ಮನೆಗೆ ಬಂದಿದ್ದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.